ಸೊ ಮಳವಳ್ಳಿಯ ಪ್ರತಿಭೆ ಗಿಲ್ಲಿ ನಟ ಅವರು ಈಗ ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿರುವಂತದ್ದು. ಸೊ ಈ ಒಂದು ಖುಷಿಯ ಸಂದರ್ಭದಲ್ಲಿ ಏನು ಮಳವಳ್ಳಿಗೆ ಬಂದು ಭೇಟಿಯನ್ನ ನೀಡ್ತಾ ಇರುವಂತದ್ದು. ಸೊ ಊರ ಮಗನನ್ನ ಸ್ವಾಗತಿಸೋಕೆ ಊರಿನ ಗ್ರಾಮಸ್ಥರು ಮತ್ತೆ ಮಳವಳ್ಳಿ ಒಂದಷ್ಟು ಜನತೆ ಸೇರಿರುವಂತದ್ದು. ಸೊ ದಂಡಿನ ಮಾರಮ್ಮ ಈ ಊರಿನ ಒಂದು ಆದಿ ದೇವತೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ಏನು ದೇವಸ್ಥಾನದ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರೆ ಬನ್ನಿ ಮಾತಾಡ್ತೋಣ. ಸರ್ ನಮಸ್ತೆ. ಸೊ ನಿಮ್ಮೂರಿನ ಹುಡುಗ ಗಿಲ್ಲಿ ಗೆದ್ದಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿಯಾಗಿದೆ, ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಆಮೇಲೆ ಈ ಭಾಗದಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋಂತ ಏನಿತ್ತು ಅದು ನಿಜ ಆಯ್ತು ಅನ್ನುವಂಥದ್ದು ತುಂಬಾ ತುಂಬಾ ಖುಷಿ ಆಯ್ತು. ಹೌದು, ದರ್ಪುರದವ್ರೆ. ನಮಗೆ ಮಾವನ್ ಮಗನೇ ಆಗ್ಬೇಕು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ರಿ, ಹೇಗೆ ಅವಾಗ್ಲೂ ಇದೇ ತರ ಚುಟಿ ಅಂತನ? ಸರ್ ಹೌದು, ಅಂದ್ರೆ ಅವನು ಮಾಮೂಲಿ ಈಗ ಅಲ್ಲಿ ಹೆಂಗ್ ನಡ್ಕೊಂಡಿದ್ದ ಅದೇ ತರ ಊರಲ್ಲೂ ಸಹ ಇದ್ದ. ಏನು ಅದೇನು ಇದಿಲ್ಲ ಅವನಿಗೆ, ಅಹಂಕಾರ ತರ ಏನಿಲ್ಲ, ಒಳ್ಳೆ ಹುಡುಗ. ಮಾತುಗಾರಿಕೆ ಒಂದ್ ಸ್ವಲ್ಪ ಜಯಿಸ್ತೀವಿ. ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿಯಾಗಿದೆ. ಪ್ರತಿ ಸೀಸನ್ ನೋಡ್ತಾ ಇದ್ರ ಅಂದ್ರೆ ಎಪಿಸೋಡ್ಸ್ ನೋಡ್ತಿದ್ದೆ. ತುಂಬಾ ಖುಷಿ ಆಯ್ತು ಈ ಸಲ ಗೆದ್ದಿರೋದು. ಗಿಲ್ಲಿ ಪ್ರತಿಭೆ ಬಗ್ಗೆ ಹೇಳಿದ್ರೆ ನಿಮ್ಮೂರಿನ ಹುಡುಗ ತುಂಬಾ ಚೆನ್ನಾಗ್ ಆಡ್ದ ಬಿಗ್ ಬಾಸ್ ಅಲ್ಲಿ. ತುಂಬಾನು ಓಟ್ ಬಿದ್ದಿದೆ ಜಾಸ್ತಿ. ಹೋದ್ ಸೀಸನ್ ಗಿಂತ ಈ ಸಲ ತುಂಬಾ ಬಿದ್ದಿದೆ. ಹಳ್ಳಿ ಹುಡುಗ ಬೆಳಿಬೇಕು, ನಮ್ಮ ಮಳವಳ್ಳಿ ಹುಡುಗ ಬೆಳಿಬೇಕು. ಸರ್ ನೆನ್ನೆ ಹೇಳ್ತಾರೆ ಅಂದ್ರೆ ದೊಡ್ಡ ವೇದಿಕೆ ಎಲ್ಲ ಸೃಷ್ಟಿ ಮಾಡಿ ಅಂದ್ರೆ ನೀವೇ ರೆಡಿ ಮಾಡಿ ಗಿಲ್ಲಿ ಗೆಲ್ಲುವ ಸಂದರ್ಭ ಕ್ಷಣ ನೋಡಿದಿರಿ, ಹೇಗಿತ್ತ ಆ ಕ್ಷಣ? ನಿಮ್ಮೂರಿನ ಹುಡುಗ ಕ್ಷಣ ಅಂತಲ್ಲ ಸರ್, ನಾವು ಚಿಕ್ಕರು ನೋಡ್ತಾ ಹುಡುಗ. ಅವನು ಇಲ್ಲಿ ನನ್ನ ಹೆಸರು ಮಾಯಣ್ಣ, ಜಡಗಂಪುರ ಪಕ್ಕದೂರ. ನಾವು ಜಡಗಂಪುರ ಮಾಯಣ್ಣ ಅಂತ ಹೆಸರು ಸರ್. ಅವನಂತ ಪ್ರತಿಭೆ ಕಲೆ ಸರ್ ಇನ್ನೊಂದು ಹುಟ್ಟುಪಕ್ಕ ಬಹಳ ಕಷ್ಟ ಇದೆ ಸರ್. ನಿಜವಾಗ್ಲೂ ಇಡೀ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾದಲ್ಲೇ ಸರ್ ನಿಜ ಅದ್ಭುತ ಪ್ರತಿಭೆ ಸರ್. ಅಂದ್ರೆ ಅವನಂತರ ಹೊರಗಡೆ ಯಾವ ಭಾವನೂ ಇಲ್ಲ. ಅವ್ನು ಜನಕ್ಕೆ ಏನ್ ಇಷ್ಟಪಡ್ತಾನೆ, ಜನಕ್ಕೆ ಏನ್ ಇಷ್ಟಪಡ್ತಾನೆ ಅಂತಂದ್ರೆ ಅವನೊಂದ ನೈಜ ಪ್ರತಿಭೆ, ಹಳ್ಳಿ ಪ್ರತಿಭೆ ಸರ್. ಅವನು ನೈಜ ಹಳ್ಳಿ ಪ್ರತಿಭೆ. ಅದ್ರ ಬಗ್ಗೆ ಇದ್ದ ಮಾತಾಡ್ತಾನೆ. ಜನಗಳು ಎಂಟರ್ಟೈನ್ಮೆಂಟ್ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಜನಗಳು ಎಂಟರ್ಟೈನ್ಮೆಂಟ್ ತುಂಬಾ ಮುಖ್ಯ ಅವನಿಗೆ ಸರ್. ಯಾಕಂದ್ರೆ ಅವನು ಫಸ್ಟ್ ಒಳ್ಳೆ ಚಿಕ್ಕ ವಯಸ್ಸು ಬಹಳ ಕಷ್ಟಪಟ್ಟಿದ್ದಾನೆ. ಇವತ್ತೊಂದಿನ ಸರ್ ತಂದೆ ಅಪ್ಪ ಅಮ್ಮ ಆಗ್ಬೋದು, ಅವ್ರ ತಂಗಿ ಅವ್ರ ಅಕ್ಕನ ಒಬ್ಬಳೆ ಇಲ್ಲಿ ತಮ್ಮ ಪಕ್ಕದವ್ರಿಗೆ ಗೇಟ್ ಕೊಟ್ಟಿದ್ದ, ಗೇಟ್ ಅಲ್ಲೇ ಕೊಟ್ಟೈತೆ. ಸೊ ತುಂಬಾ ಶ್ರಮಜೀವಿ ಸರ್ ಅವನು. ಸ್ವಂತ ಶ್ರಮ ಬಂದಂತ ವ್ಯಕ್ತಿ ಅವನು ಹುಡುಗ. ಗಿಲ್ಲಿ ಆಟ ಬಗ್ಗೆ ಸರ್ ಮಾತಾಡಕ್ಕೆ ಪದಗಳೇ ಇಟ್ಕಲ್ಲ ಅವ್ನು, ಹೇಳಕ್ಕೆ ಪದಗಳೇ ಸಳಲ್ಲ. ಅನ್ಕೊಂಡಿದ್ರೆ ಗೆಲ್ತಾರೆ ಗೆದ್ದು ಅಂತ ಸರ್. ನಮ್ ಯಾವ ಅವನು ಇದಕ್ ಬಂದ ನೋಡಿ ಅಲ್ಲಿಗೆ ಇದ್ರಲ್ಲಿ ಒಂದು ಅವಾಗ ಸರ್ ಅವತ್ತೇ ಕಟ್ಟೋಡು ವಿನ್ನರ್, ಅವತ್ತೇ ವಿನ್ನರ್ಸ್ ಆಗ್ಲಿ ಸರ್. ನಾವು 15 ಡೇಸ್ ಅಲ್ಲೇ ಎಲ್ಕೆ ಸ್ಪೀಡ್ ಹಂಚಿದ್ದು ಅವ್ನು ವಿನ್ನರ್ ಅದೇ ಆಯ್ತಾನಂತ. ಅದ್ರ ಬಗ್ಗೆ ಏಳು ಮಾತ್ರ ನಿಜಲ್ವೇ ಸರ್. ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ಸರ್ ಆಂಧ್ರ, ಕೇರಳ, ರಜನಿಕಾಂತ್ ಕೂಡ ಹೋಗ್ಬಿಟ್ಟವ್ರು. ರಜನಿಕಾಂತ್ ಕೂಡ ನಿಜ ತುಂಬಾ ಖುಷಿ ಆಯ್ತಾ ಸರ್. ಥ್ಯಾಂಕ್ ಯು ಸರ್. ಸೀಸನ್ 12 ಒಂದ್ ರೀತಿ ಎಲೆಕ್ಷನ್ ತರನೇ ಆಗೋಯ್ತು ಆಕ್ಚುಲಿ. ಆ ಮಟ್ಟಿಗೆ ಕ್ಯಾಂಪೇನ್ ಆಗ್ಲಿ, ಅಷ್ಟೊಂದು ಪ್ರೀತಿ ಆಗ್ಲಿ ಗಿಲ್ಲಿ ಅವ್ರು ಸಿಕ್ಕಿರುವಂತದ್ದು ಸರ್. ಗಿಲ್ಲಿ ನಟ ಗೆದ್ದಿರೋದು ನಮ್ಮ ಊರಿಗೆ ಮತ್ತೆ ನಮ್ಮ ಕರ್ನಾಟಕ ಒಂದು ಹೆಮ್ಮೆ. ಅವನು ಹೇಗಿದ್ದಾನೆ ಅದೇ ತರನೇ ಇರೋದು. ಇಲ್ಲೇ ಆಗಿದ್ದಾನೆ, ಅಲ್ಲೂ ಆಗಿ ಇದ್ದದ್ದು. ಸೊ ಅವನು ಒಳ್ಳೆತನ ಮತ್ತೆ ಅವನು ಇವತ್ತು ಈ ಸ್ಥಿತಿ, ಈ ಒಂದು ಮಟ್ಟಕ್ಕೆ ಬಂದಿದ್ದಾನೆ. ನಮ್ಮೆಲ್ಲರಿಗೂ ತುಂಬಾ ಖುಷಿ. ನಮ್ಮ ಮಳವಳ್ಳಿಗೂ ತುಂಬಾ ಹೆಮ್ಮೆ ತಂದಿದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಬಿಗ್ ಬಾಸ್ಗೆ ಥ್ಯಾಂಕ್ ಯು ಸರ್. ಗಿಲ್ಲಿ ಗೆದ್ದಿರೋದಕ್ಕೆ ಸರ್. ಸಾಮಾನ್ಯವಾಗಿ ಬಿಗ್ ಬಾಸ್ ಅಂತ ಬಂದಾಗ ಪ್ರಾದೇಶಿಕ ಒಂದಷ್ಟು ಜಾಗ ಅಂತ ಬಂದಾಗ ಅಲ್ಲಿನ ಊರವರು ಸಪೋರ್ಟ್ ಮಾಡೋದು ವಾಡಿಕೆ. ಬಟ್ ಗಿಲ್ಲಿಗೆ ಹಂಗಲ್ಲ, ಇಡೀ ಕರ್ನಾಟಕ ಸಪೋರ್ಟ್ ಕೊಟ್ಟಿದೆ. ಉತ್ತರ ಕರ್ನಾಟಕ ಆಗ್ಲಿ, ಕರಾವಳಿ ಆಗ್ಲಿ, ದಕ್ಷಿಣ ಕನ್ನಡ ಆಗ್ಲಿ, ಕರ್ನಾಟಕ ಆಗ್ಲಿ, ಎಲ್ಲವೂ ಕೂಡ ಆ ತರ ಸಂತೋಷ ಪಡಿಸಿದಾನೆ ಜನಗಳಿಗೆ ಕರ್ನಾಟಕದಲ್ಲಿ. ಅವನು ಅಂದ್ರೆ ಇದು ಗಿಲ್ಲಿ ಯಾವುದು ಕಷ್ಟ ಬರ್ಲಿ, ಯಾವ್ದು ತಲೆ ಬಿಸಿ ಇರ್ಲಿ, ಹುಷಾರಿಲ್ದವ್ರೆ ಏನೇ ಇದ್ರು ಕಾಯಿಲೆ ಕಸ ಎಲ್ಲ ಹೊಂಟೈತದ ಅವ್ನು ನೋಡ್ದಟ್ಕೆ ಜನಗಳಿಗೆ. ಅವ್ನ್ ಮಾತ್ ಕೇಳಿದ್ರೆ ಯಾರ ಗಂಡ ಹೆಂಡ್ತಿರ್ ಜಗಳ ಆಡ್ಕೊಂಡ್ ಹೊಡೆದಾಡ್ತಾ ಇರ್ಲಿ, ಆ ಗಂಟೆಲಿ ಸಂಧ್ಯಕ್ಕೆ ಒಂದಾಗೋಯ್ತಾರೆ, ಮರ್ತ್ ಬಿಡ್ತಾರೆ ಜಗಳನೆ. ಆ ತರ ಇವನು ಕಾಮಿಡಿ ಮಾಡ್ತಾನೆ ಅಂದ್ರೆ ನಂಬರ್ 1 ಕಾಮಿಡಿ ಮಾಡ್ತಾನೆ. ಒಳ್ಳೆ ಹೆಸರು ಮಾಡ್ದ, ನಮ್ ಕರ್ನಾಟಕದ ಹೆಸರು ಉಳಿಸವನೆ. ನಾವು ಮಂಡ್ಯದ ಗುಡ್ಡೆಸಾತ್ನೂರವರು, ನಾವು ರಾತ್ರಿ ಎಲ್ಲ ನೋಡ್ಬಿಟ್ಟು ಬೆಳಗ್ಗೆ ಅವ್ರ ಮನೆ ಹತ್ರ ಹೋಗಿದ್ದೋ. ಯಾಕೆಂದ್ರೆ ಬಂದು ಅಂದ್ರೆ ನಮ್ಗೆ ಮಧ್ಯಾಹ್ನದ ಮೇಲೆ ನಮ್ಗೆ ಈ ತರ ಅವಕಾಶ ಸಿಗಲ್ಲ ನೋಡಕ್ಕೆ. 1,000 ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಿದ್ದಾರೆ. 1,000 ಜನಕ್ಕೆ ಬರುವಂತ ಅಭಿಮಾನಿಗಳಿಗೆ 1,000 ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೂ ಕೂಡ ನಮ್ಗೆ ಭಾರಿ ಸಂತೋಷ ಆಯ್ತು. ಈ ತರ ಹುಡುಗ ಸಿಕ್ಕುದು. ಅವ್ರ ಅಪ್ಪನಿಗೆ ಅವ್ರ ತಾಯಿಗೆ ಯಾವ ಪುಣ್ಯ ಮಾಡಿದ್ರು ಅಂತ ಮಗ, ಅಂತ ಮಕ್ಳು ಉಡ್ಬೇಕು ಭೂಮಿ ಮೇಲೆ ಸರ್. ಎಲ್ಲರೂ ಕೂಡ ಹಳ್ಳಿ ಸುಗಡು ಬಿಟ್ಕೊಡಲ್ಲ, ಮಳವಳ್ಳಿ ಭಾಷೆ ಬಿಟ್ಕೊಡಲ್ಲ. ಅದೊಂದು ಕಾಮಿಡಿ ಇದೆಲ್ಲ ಟೈಮಿಂಗ್ ತುಂಬಾ ಚೆನ್ನಾಗಿರುತ್ತೆ. ಭಾರಿ ಚೆನ್ನಾಗಿ ಮಾಡ್ತಾನೆ. ಯಾವ್ದು ಆಮೇಲೆ ರಿಯಲ್ ಒಂದು ನಾಟಕ ಪಟ್ಕ ಇಲ್ಲ. ಇದ್ರಲ್ಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಕೆಲವ್ರು ನಾಟಕ ಆಡುದು, ಕೆಲವ್ರು ಏನೇನೋ ಮಾಡಿ ಅವನ ದಬಾಕೋಕ್ ಮಾಡಿದ್ರು. ಇವನ್ಗೆ ದೇವ್ರೇ ಸಪೋರ್ಟ್ ಕೊಟ್ಬಿಟ್ಟವನೆ. ಇವ್ರು ಯಾಕಂದ್ರೆ ಇವನು ನಿಯತ್ತಾಗಾಡವನಲ್ಲ, ಅದರಿಂದ ಇವನು ಫುಲ್ ಸೂಪರ್ ಆಗಿ ಬಂದ್ಬಿಟ್ಟ. ನನಗೆ ಅವ್ನ್ ಕಂಡ್ರೆ ಇಷ್ಟ ಆಗಿ ಬ್ಯಾನರ್ ಕಟ್ಕೊಂಡಿ 15 ದಿವಸದಿಂದ ನಾನು ಕ್ಯಾನ್ವಾಸ್ ಮಾಡ್ಬಿಟ್ಟೆ ನಾನು ಆಟೋದಲ್ಲಿ. ಅವ್ನು ಸೋಲ್ತಾನೆ ಅಂತ ನಮ್ಮ ಹುಡುಗರೆಲ್ಲ, ನಾನು ಅಕ್ಕಪಕ್ಕ ನಾವು ಬೆಂಗಳೂರಲ್ಲಿ ಅಂಗಡಿ ಐತೆ, ಗಿಲ್ಲಿ ಏನ್ ಗೆದ್ದಾನು ಹೋಗಯ್ಯ ಅಂದ್ರೆ ಹೌದಾ
ನನ್ ಮಗ ಅಪ್ಪ ಹೋಗಪ್ಪ ಬ್ಯಾನರ್ ಕಟ್ಕೊಂಡ್ ಅಂಗಡಿ ನಾನ್ ನೋಡ್ಕೊತೀನಿ ಅಂದ್ಬಿಟ್ಟು 15 ದಿವಸದಿಂದ ನಮ್ಮ ಮಂಡ್ಯ ಹಳ್ಳಿಗಳಲ್ಲೆಲ್ಲ ಓಡಾಡ್ಬಿಟ್ಟೆ ಗಿಲ್ಲಿಗೆ ಓಟ್ ಹಾಕಿ ಅಂತ. ರಾತ್ರಿ ನನಗೆ ಭಾರಿ ಖುಷಿ ಆಯ್ತು. ಬೆಳಗ್ಗೆ ಎದ್ದು ಅವ್ರ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ತಂದೆ ಮಾತಾಡ್ಸ್ಕೊಂಡು ಇಲ್ಲಿಗೆ ಬಂದೋ ಈಗ ಮನೆಗೆ ಹೋಯ್ತಾ ಇದೀವಿ. ಇವತ್ತು ಮೆರವಣಿಗೆ ಬರ್ತಾರಂತ ಗಿಲ್ಲಿ ಅವರು ಅದಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ? ಚೆನ್ನಾಗಿ ಒಳ್ಳೇದು ತಯಾರಿ ಭಾರಿ ಚೆನ್ನಾಗಿ ಮಾಡ್ತಾ ಇದ್ರಂತೆ. ಅಲ್ಲಿ ಸಾವಿರಾರು ಜನಕ್ಕೆ ಅಡಿಗೆ ಮಾಡ್ತಾ ಇದ್ರಂತೆ. ಸಾವಿರಾರು ಜನ ಅಂತಾರೆ, 5,000 ಜನವೇ ಆದರೇನೋ ಹೇಳೋಕ್ಕಾಗುದಿಲ್ಲ. ಸಂತೆ ಇನ್ನು ಮಧ್ಯಾಹ್ನ ಮೇಲೆ ಹಿಂಗೆ ಮುಟ್ಟಕ್ಕಾಗುದಿಲ್ಲ. ಅವನು ಅಷ್ಟು ಜನ ಬರ್ತಾರೆ ಅಂತ ನಾವು ಬೆಳಗ್ಗೆ ಬೇಗ ಬಂದಿರೋದು ಅಂತ ಹೆಸರು ಮಾಡವನೆ ಗಿಲ್ಲಿ ನಟ. ಆರಂಭದಲ್ಲಿ ಅನ್ಕೊಂಡಿದ್ರೆ ಗೆಲ್ತಾನೆ ಗಿಲ್ಲಿ ಅಂತ? ನಾವು ಫಸ್ಟ್ ಅನ್ಕೊಂಡಿದ್ದ, ಮಧ್ಯದಲ್ಲಿ ಹಾಳು ಮಾಡ್ಬಿಟ್ಟಿದ್ರು. ಪುನಃ ನಾವು ಸರ್ವ್ ಮಾಡ್ಕೊಂಡು ಎಲ್ಲ ಸೇರಿ ಜನಗಳು. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಎಡಾನಹಳ್ಳಿಯಿಂದ ಬಂದಿರೋದು. ರಾತ್ರಿ 12 ಗಂಟೆಗಿಂತ ಪ್ರೋಗ್ರಾಮ್ ಮುಗಿಸ್ಕೊಂಡು ಪ್ರೋಗ್ರಾಮ್ ಮುಗಿದ ಮೇಲೆ ಪಟಾಕಿ ಸ್ವೀಟ್ ಎಲ್ಲ ಹಂಚಿ ಹುಡುಗರೆಲ್ಲ ಖುಷಿ ಪಟ್ಟು ಬೆಳಿಗಿನ ಜಾವ 5 ಗಂಟೆಗೆ ಎದ್ದು ನಾವು ದಡಗನಪುರ ಗಿಲ್ಲಿಯರ್ ಊರಿಗೆ ಹೋಗ್ಲೇಬೇಕು ಅಂದ್ಬಿಟ್ಟು ಹೇಳಿ ಬಂದು ಬೆಳಿಗ್ಗೆ ಮನೆ ಹತ್ರಕ್ಕೆ ಹೋದ ಅವ್ರ ತಂದೆಯವ್ರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಇಲ್ಲಿ ದೇವಸ್ಥಾನದ ಹೂವಿಂದ ಫಂಕ್ಷನ್ ಶುರುವಾಯ್ತದೆ ಅಂದ್ರು. ಅಲ್ಲಿಂದ ಇಲ್ಲಿಗೆ ಬಂದು. ಆದ್ರೆ ಗಿಲ್ಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಹಣ ಬಲವೋ ಜನ ಬಲವೋ. ಹಣದ ಮೇಲೆ ಗಿಲ್ಲಿ ಸೋತ್ಬಿಡ್ತಾನೆ ಅನ್ನೋ ಲೆಕ್ಕಾಚಾರ ತೋರಿಸ್ತಿದ್ರು. ಆದ್ರೆ ಜನಬಲ ಏನು ಅನ್ನೋದು ತೋರಿಸ್ಬಿಡ್ತು. ಇವತ್ತು ಹಣಕ್ಕೆ ಬೆಲೆ ಇಲ್ಲ, ಜನಕ್ಕೆ ಬೆಲೆ ಎನ್ನುವುದು ಗಿಲ್ಲಿ ತೋರಿಸ್ಕೊಟ್ಟವನೆ. ಅದು ನಮ್ಗೆ ಬಹಳ ಸಂತೋಷ ಆಯ್ತು. ನಾವು ಇಲ್ಲಿ ದೇವಸ್ಥಾನ ಹತ್ರ ಫಂಕ್ಷನ್ ಅದೇ ಅಂತ ಹೇಳಿದ್ರು. ಮನೆ ತವಿಂದ ಈಗ ಇಲ್ಲಿಗೆ ಬಂದು ಇಲ್ಲಿಂದ ಅವ್ರ ಜೊತೆ ಹೋಗುವ ಅಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಇದ್ದೀವಿ. ಅದೇ ಸರ್, ನಾವು ಎಡನಹಳ್ಳಿ ಸಿಪ್ಪಕ್ಕ ಎಡನಹಳ್ಳಿಯವರು. ನಮ್ಗೆ ಗಿಲ್ಲಿ ಗೆದ್ದಿದ್ದು ಭಾರಿ ಸಂತೋಷ ಆಯ್ತು. ರಾತ್ರಿ 12 ಗಂಟೆ ಟಿವಿ ನೋಡ್ದು, ವಿನ್ನರ್ ಆದ. ಆಮೇಲೆ ಪಟಾಕಿ ಗಿಟಾಕಿ ಹೊಡೆದು ಸ್ಪೀಡ್ ಗೀಟ್ ಅಂತು. ಆಮೇಲೆ ಸುಮಾರು 5:30ಗೆ ಎಚ್ಚರ ಆಗೋಯ್ತು. ದಡಗಂಪುರಕ್ಕೆ ಹೋಗ್ಬೇಕು, ಅವ್ರ ಮನೆ ನೋಡ್ಬೇಕು, ಅವ್ರ ತಂದೆ ತಾಯಿ ಮಾತಾಡ್ಸ್ಬೇಕು ಅಂದ್ಬಿಟ್ಟು ಬಂದ ಸರ್. ಅಲ್ಲಿಂದ ಹಿಂಗೆ 3 ಗಂಟೆ ಏನೋ ಫಂಕ್ಷನ್ ಈ ದೇವಸ್ಥಾನ ಅಂತ ಅಂದ್ರು. ಅದಕ್ಕೆ ಇಲ್ಲಿ ಬಂದು ನೋಡ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಅಂದ್ರೆ ಸಿನಿಮಾ ನಟರಿಗೆ ಹೇಗಿರುತ್ತೋ ಆ ಮಟ್ಟಿಗೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಯಾಕಂದ್ರೆ ಒಬ್ಬ MLA ನಿಂತು ಇವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿದಿಲ್ಲ, ದೊಡ್ಡ ವಿಚಾರ ಅದು. ಮುಖ್ಯಮಂತ್ರಿನೇ ಓಟ್ ಹಾಕವ್ರೆ ಅಂತ ನಾನು ಸಿದ್ದರಾಮಯ್ಯರು ಹಾಕಿರ್ಬೋದು. ಮೊನ್ನೆ ನೈಟು ಅವರೇ ಹಾಕಿರ್ತಾರೆ. ಬೇಕಾದ್ರೆ ಎಲ್ಲ ಕುಮಾರಸ್ವಾಮಿ ಸಿದ್ದರಾಮಯ್ಯರು ಎಲ್ಲ ಹಾಕಿರ್ತಾರೆ. ಆ ತರ ನಟನೆ ಮಾಡವ್ರೆ ಅಂದ್ರೆ ಶಿವರಾಜ್ ಕುಮಾರ್ಗೆ ಖುಷಿ ಆಗ್ಬಿಟ್ಟೈತೆ. ಅಂದ್ರೆ ಅಣ್ಣವ್ರ ಮಗನ್ಗೆ ನನ್ನಿಷ್ಟ ಈ ಕರ್ನಾಟಕಕ್ಕೆ ಒಂದೇ ಹೀರೋ ಸೂಪರ್ ಆಗಿ ಆಯ್ತಾನೆ ಅಂತ, ಎಲ್ಲರಿಗಿಂತ ಒಂದೇ ಹೀರೋ ಕರ್ನಾಟಕಕ್ಕೆ ಆಯ್ತಾನೆ ಅಂತ ನಾನು ಅನ್ಕೊಂಡಿವ್ನಿ. ಹಾಗೆ ಆಯ್ತಾನೆ ಇವ್ನ ಮಾತ್ರ. ಅವನ್ಗೆ ದೇವ್ರು ಆಯ್ಸ ಕೊಟ್ಟಿ ಆರೋಗ್ಯ ಕೊಟ್ಟು ಮಡಗ್ಬೇಕು. ಅವ್ನಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟೇ ಸರ್. ನೋಡಿಲ್ಲ ಇದಿಷ್ಟು ಗಿಲ್ಲಿ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಲೊಕೇಶನ್ ಬೆಂಗಳೂರು.